ಯಾವತ್ತಾದ್ರೂ ಗಮನಿಸಿದ್ದೀರಾ? ಕೆಲವು ಜನ ಎಲ್ಲೇ ಹೋದ್ರೂ ಆಟೋಮ್ಯಾಟಿಕ್ ಆಗಿ ಮೇನ್ ಕ್ಯಾರೆಕ್ಟರ್ ಎನರ್ಜಿ ವೈಬ್ ಮಾಡ್ತಾರೆ. ಕಾಲೇಜ್ ಇರಲಿ, ಫ್ರೆಂಡ್ಸ್ ಗ್ಯಾಂಗ್ ಇರಲಿ, ಅವ್ರ ಎಂಟ್ರಿನೇ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕೆಲವು ಜನ ಎಷ್ಟೇ ಟ್ರೈ ಮಾಡಿದ್ರು ಜಸ್ಟ್ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಅಥವಾ NPC ಥರ ಉಳ್ಕೊಂಡ್ಬಿಡ್ತಾರೆ. ನಿಮಗೂ ಅದೇ ಥರ ಬೋರಿಂಗ್, ಆವ್ರೇಜ್ ಲೈಫ್ ಸಾಕು ಅನ್ಸಿದ್ಯಾ? ನಿಮ್ಮ ಲೈಫ್ಗೆ ನೀವೇ ರಿಯಲ್ ಮೇನ್ ಕ್ಯಾರೆಕ್ಟರ್ ಆಗಬೇಕಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸ್ನಾಲಿಟಿನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋ 3 ಗೋಲ್ಡನ್ ರೂಲ್ಸ್ ಹೇಳ್ತೀನಿ. ಲೆಟ್ಸ್ ಬಿಲ್ಡ್ ದಟ್ ಪವರ್ ಬ್ರೋ. ಗೊರಿಲ್ಲಾ ಪ್ರೆಸೆನ್ಸ್. ಬ್ರದರ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ? ಫೋನ್ ನೋಡ್ಕೊಂಡು ಬಗ್ಗಿ ನಡೆಯೋದು, ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಇಲ್ಲದೆ ಕೆಳಗೆ ನೋಡೋದು, ಇವೆಲ್ಲ ನಿಮ್ಮ ಲೋ ಕಾನ್ಫಿಡೆನ್ಸನ್ನು ತೋರಿಸುತ್ತೆ. ನಿಮಗೊಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಇರಬೇಕು. ನಿಮ್ಮ ಪೋಸ್ಚರ್ ಯಾವಾಗಲೂ ಸ್ಟ್ರೈಟ್ ಇರಲಿ, ಶೋಲ್ಡರ್ಸ್ ಬ್ರಾಡ್ ಇರಲಿ, ಆ್ಯಂಡ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಕಲೀರಿ. ಯಾರಾದರೂ ರೂಮ್ ಒಳಗೆ ಬಂದರೆ ಹೆದರೋ ಅವಶ್ಯಕತೆನೇ ಇಲ್ಲ. ವಾಕ್ ಲೈಕ್ ಯು ಓನ್ ದ ಪ್ಲೇಸ್. ಸೆಕೆಂಡ್ ರೂಲ್, ಕ್ರಿಯೇಟ್ ಅ ಮಿಸ್ಟೀರಿಯಸ್ ಓರಾ. ತುಂಬ ಜನ ಅನ್ಕೊಡ್ತಾರೆ ನಾನ್ ಸ್ಟಾಪ್ ಆಗಿ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿದರೆ ಹೈಲೈಟ್ ಆಗ್ಬೋದು ಅಂತ. ಬಿಗ್ಗೆಸ್ಟ್ ಮಿಸ್ಟೇಕ್ ಬ್ರದರ್. ಆ ಥರ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದು ಜಸ್ಟ್ NPC ಲಕ್ಷಣ. ಮೈನ್ ಕ್ಯಾರೆಕ್ಟರ್ಸ್ ಯಾವಾಗಲೂ ಕಮ್ಮಿ ಮಾತಾಡ್ತಾರೆ, ಆದರೆ ತುಂಬ ವ್ಯಾಲ್ಯೂಬಲ್ ಆಗಿ ಮಾತಾಡ್ತಾರೆ. ಯಾರಾದರೂ ನಿಮ್ಮನ್ನು ಡೌನ್ ಮಾಡಕ್ಕೆ ಬಂದರೆ ಬೇಡದ ಜಗಳ ಆಡಕ್ಕೆ ಹೋಗ್ಬಿಡಿ. ಜಸ್ಟ್ ಗಿವ್ ಅ ಸ್ಮಾರ್ಟ್ ಸ್ಮೈಲ್ ಆ್ಯಂಡ್ ಮೂವ್ ಆನ್. ನಿಮ್ಮ ಸೈಲೆನ್ಸ್ ಮತ್ತು ನಿಮ್ಮ ಸಕ್ಸಸ್ ಅವರಿಗೆ ಆನ್ಸರ್ ಮಾಡಬೇಕು. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬ್ರೈನ್ಸ್ ಪ್ಲಸ್ ಬ್ರಾನ್. ಕೇವಲ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದರೆ ಮೈನ್ ಕ್ಯಾರೆಕ್ಟರ್ ಆಗಲ್ಲ ಬ್ರದರ್. ನಿಮ್ಮ ಮೈಂಡ್ ಕೂಡ ಅಷ್ಟೇ ಶಾರ್ಪ್ ಇರಬೇಕು. ನಿಮಗೆ ಜನರಲ್ ನಾಲೆಜ್ ಇರಬೇಕು, ಫೈನಾನ್ಸ್ ಗೊತ್ತಿರಬೇಕು. ಯಾವಾಗ ನಿಮ್ಮ ಹತ್ರ ಸಾಲಿಡ್ ನಾಲೆಜ್ ಇರುತ್ತೋ ಅವಾಗ ನೀವು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಆ ಇಂಡಿಪೆಂಡೆನ್ಸ್ ಇದೆಯಲ್ಲ, ಅದೇ ನಿಮ್ಮ ರಿಯಲ್ ಸೂಪರ್ ಪವರ್. ಸೊ ಬ್ರದರ್, ಇವತ್ತಿನಿಂದಲೇ ಆ ಆವ್ರೇಜ್ ಲೈಫ್ ಸ್ಟೈಲ್ಗೆ ಫುಲ್ ಸ್ಟಾಪ್ ಇಡಿ. ಸ್ಟಾರ್ಟ್ ಲಿವಿಂಗ್ ಲೈಕ್ ಅ ಮೈನ್ ಕ್ಯಾರೆಕ್ಟರ್.